ಮುಂದುವರೆದ ಅಪ್ರಚೋದಿತ ಫೈರಿಂಗ್. ಗಡಿಯಲ್ಲಿ ಶೆಲ್ ದಾಳಿ ನಡೆಸಿದ ಪಾಕಿಸ್ತಾನದ ಸೇನೆ ಭಾರತದ ನಾಗರಿಕ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ಕುಪ್ವಾಲದಲ್ಲಿ ದಾಳಿಯನ್ನು ನಡೆಸಿರುವಂತಹ ಪಾಕ್ ಉರಿ ಮತ್ತು ಪೂಂಚ್ನಿಂದ ಜನರನ್ನ ಸ್ಥಳಾಂತರ ಮಾಡುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ನೋಡಿ, ಪಾಕಿಸ್ತಾನದ ವಿರುದ್ಧ ನಾವು ಪ್ರತೀಕಾರವನ್ನು ತೀರಿಸಿಕೊಂಡಿದ್ದೇವೆ. ಆದರೆ ಈ ಪ್ರತೀಕಾರ ಹೇಗಿತ್ತು ಅಂತಂದ್ರೆ, ಅಲ್ಲಿನ ನಾಗರಿಕರಿಗೆ ಅಥವಾ ಸೇನೆಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು, ಕೇವಲ ಉಗ್ರರನ್ನ ಮಾತ್ರ ಅಟ್ಯಾಕ್ ಮಾಡಬೇಕು, ಉಗ್ರರನ್ನ ಮಾತ್ರ ಮಟಾಶ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಉಗ್ರರು ನೆಲೆಸಿದ್ದಂಥ ತಾಣಗಳು ಯಾವ್ಯಾವಿದ್ವು ಅವುಗಳನ್ನು ಮಾರ್ಕ್ ಮಾಡಿ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ. ಆದರೆ ಪಾಕಿಸ್ತಾನ ನರಿಬುದ್ಧಿಯನ್ನ ಈ ಹಿಂದೆಯಿಂದಲೂ ಕೂಡ ಮುಂದುವರಿಸಿಕೊಂಡೇ ಬಂದಿರೋದು, ಈಗಲೂ ಕೂಡ ಅದನ್ನೇ ಮಾಡ್ತಾ ಇದೆ. ಅಪ್ರಚೋದಿತ ದಾಳಿಯನ್ನು ಮುಂದುವರಿಸ್ತಾ ಇರೋದು. ಶೆಲ್ ದಾಳಿಯನ್ನು ನಡೆಸಲಾಗಿದೆ ಪಾಕಿಸ್ತಾನದಿಂದ. ಗಡಿಯಲ್ಲಿ ಪಾಕ್ನಿಂದ ಈ ಅಪ್ರಚೋದಿತ ಗುಂಡಿನ ದಾಳಿ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಫೈರಿಂಗ್ ಮಾಡ್ತಾ ಇರೋದು. ಪಾಕ್ ಅಪ್ರಚೋದಿತ ದಾಳಿಗೆ ಭಾರತೀಯ ಜವಾನ್ ಹುತಾತ್ಮರು ಕೂಡ ಆಗಿದ್ದಾರೆ. ನೋಡಿ, ಪಹಲ್ಗಾಮ್ ನರಮೇಧಕ್ಕೆ ಭಾರತ ಆಪರೇಷನ್ ಸಿಂಧೂರದ ಮುಖಾಂತರ ತಕ್ಕ ಉತ್ತರ ನೀಡಿದೆ. ಇನ್ನು ರಾತ್ರಿ ಏನು ನಡೆಸಿತ್ತು ಏರ್ ಸ್ಟ್ರೈಕ್, ಅದಕ್ಕೆ ಪಾಕಿಸ್ತಾನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿ ಕೊನೆಗೆ ಭಾರತದ ವಿರುದ್ಧ ನಾವು ಕೂಡ ದಾಳಿಯನ್ನು ಮಾಡ್ತೀವಿ ಅಂತ ಶೆಲ್ ದಾಳಿಯನ್ನು ಮಾಡಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ವಾಸ್ತವ ನಿಯಂತ್ರಣ ರೇಖೆಯಲ್ಲಿ ಪಾಕ್ ಸೇನೆ ಅಪ್ರಚೋದಿತ ಗುಂಡಿನ ದಾಳಿ ಹಾಗೂ ಮಾರ್ಟರ್ ಶೆಲ್ ದಾಳಿಯನ್ನು ಮಾಡಿರೋದು. ಇದಕ್ಕೆ ಭಾರತೀಯ ಪಡೆಗಳು ತಕ್ಕ ಎದುರೇಟನ್ನು ನೀಡಿದ್ದಾರೆ. ಎರಡೂ ಕಡೆ ಫೈರಿಂಗ್ ಮುಂದುವರೆದಿರೋದು. ಮಾರ್ಟರ್ ಶೆಲ್ ದಾಳಿಯಲ್ಲಿ 4 ಮಕ್ಕಳು ಸೇರಿದಂತೆ 12 ಜನರು ಮೃತಪಟ್ಟಿದ್ದಾರೆ. 57 ಜನರಿಗೆ ಗಾಯಗಳಾಗಿದೆ. ಪಾಕ್ ಕಡೆಯಲ್ಲೂ ಕೂಡ ಸಾಕಷ್ಟು ಹಾನಿ ಆಗಿದೆ ಅನ್ನೋದ್ರ ಬಗ್ಗೆ ವರದಿ ಸಿಗ್ತಾ ಇದೆ. ಇನ್ನು ಆ ಸ್ಥಳೀಯದಲ್ಲಿ ಅಂದರೆ ಗಡಿರೇಖೆಯ ಸುತ್ತಮುತ್ತ ಇರುವಂಥ ಪ್ರದೇಶಗಳು ಉರಿ ಮತ್ತು ಪೂಂಚ್, ಈ ಪ್ರದೇಶಗಳಿಂದ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಇಮಿಡಿಯೇಟ್ ಆಗಿ ಆ ಜನರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸಲಾಗಿತ್ತು. ಆ ಕಾರಣಕ್ಕಾಗಿ ಗಡಿಭಾಗದಲ್ಲಿ ವಾಸಿಸ್ತಾ ಇರುವಂಥ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವಂಥ ನಾಗರಿಕರನ್ನ ಬೇರೆ ಕಡೆಗೆ ಸ್ಥಳಾಂತರ ಕೂಡ ಮಾಡಲಾಗ್ತಾ ಇದೆ. ಪಾಕ್ ಅಪ್ರಚೋದಿತ ದಾಳಿಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇತ್ತು. ನಿನ್ನೆ ಏಕಾಏಕಿಯಾಗಿ ಭಾರತೀಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಫೈರಿಂಗ್ ಮಾಡಿರೋದು. ಇದರಿಂದ ಕೆಲವರ ಜೀವ ಹೋಗಿದೆ, ಕೆಲವರ ಆರೋಗ್ಯಕ್ಕೆ ಸಮಸ್ಯೆ ಆಗಿದೆ, ಗುಂಡೇಟು ಬಿದ್ದಿದೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ, ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಬೇಕು, ಯಾವುದೇ ಕಾರಣಕ್ಕೂ ನಾಗರಿಕರಿಗೆ ಸಮಸ್ಯೆ ಆಗಬಾರದು ಅನ್ನುವಂಥ ಹಿನ್ನೆಲೆಯಲ್ಲಿ ಇದೀಗ ಎಚ್ಚೆತ್ತುಕೊಳ್ಳಲಾಗಿದೆ. ಇಮಿಡಿಯೇಟ್ ಆಗಿ ಅಲ್ಲಿರುವಂಥ ಜನರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಕೂಡ ನಡೀತಾಗಿದೆ. ಇದು ನೋಡಿ, ಭಾರತದ ವಿರುದ್ಧ ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ ಹೇಳ್ತಾ ಇರುವಂಥ ಪಾಕಿಸ್ತಾನ ಅಟ್ಯಾಕ್ ಅನ್ನು ಮಾಡ್ತಾ ಇರೋದು. ಅದರಲ್ಲೂ ಏನೂ ಅರಿಯದ ನಿಶಸ್ತ್ರಧಾರಿಗಳಾಗಿರುವಂಥ ನಾಗರಿಕರನ್ನು ಗುರಿಯಾಗಿಸಿಕೊಂಡಿರೋದು, ಮಕ್ಕಳು ಅನ್ನೋದನ್ನು ನೋಡದೆ ಅಟ್ಯಾಕ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾಗಿದೆ. ನೋಡಿ, ಭಾರತ ಅಟ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ನಾಗರಿಕರಿಗೆ ಸಮಸ್ಯೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿಯೇ ಟಾರ್ಗೆಟನ್ನು ಫಿಕ್ಸ್ ಮಾಡ್ಕೊಳ್ತಾರೆ. ರಾತ್ರಿ ಹೊತ್ತು ಅಟ್ಯಾಕ್ ಮಾಡ್ತಾರೆ. ಹಗಲಾದರೆ ಸಮಸ್ಯೆ ಆಗ್ಬೋದು, ಜನಗಳು ಓಡಾಡ್ತಾ ಇರ್ತಾರೆ, ನಾಗರಿಕರುಗಳು ಓಡಾಡ್ತಾ ಇರ್ತಾರೆ ಅಂತ. ಆದರೆ ಇಲ್ಲಿ ಪಾಕಿಸ್ತಾನ ನೋಡಿ ಯಾವ ರೀತಿಯಾಗಿ ಭಾರತದ ವಿರುದ್ಧ ಪ್ರತೀಕಾರ ತೀರಿಸ್ಕೊಳ್ತೀವಿ ಅಂತ ಅಮಾಯಕರನ್ನು ಗುರಿಯಾಗಿಸ್ಕೊಳ್ತಾ ಇದೆ ಅಂತ. ಪ್ರತಿ ಬಾರಿಯೂ ಕೂಡ ಅದು ಉಗ್ರರ ಅಟ್ಯಾಕ್ ಆಗಿರಬಹುದು ಅಥವಾ ಪಾಕಿಸ್ತಾನದ ಮಿಲಿಟರಿಗಳ ಅಟ್ಯಾಕ್ ಆಗಿರಬಹುದು, ಏನೂ ಅರಿಯದ ಮುಗ್ಧತೆಯಿಂದ ಇರುವಂಥ ನಾಗರಿಕರನ್ನು ಅಟ್ಯಾಕ್ ಮಾಡ್ತಾರೆ. ಅಂದರೆ ಅವರು ಕೈಯಲ್ಲಿ ಸಾಧ್ಯ ಆಗೋದು ಅದು ಮಾತ್ರ, ನಮ್ಮ ಸೇನೆಯನ್ನು ಮುಟ್ಟುವಂಥ ತಾಕತ್ತು ಅವ್ರಿಗಿಲ್ಲ. ಹಾಗಾಗಿ ಪಾಪ ಗೊತ್ತಿಲ್ಲದೆ ಇರುವಂಥ ನಾಗರಿಕರನ್ನು ಅಟ್ಯಾಕ್ ಮಾಡ್ತಾರೆ. ಈ ಬಾರಿ ಆಗಿರೋದು ಕೂಡ ಅದೇ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿ ಸುಮಾರು 100ಕ್ಕೂ ಹೆಚ್ಚು ಉಗ್ರರನ್ನು ಉಡೀಸ್ ಮಾಡಿದ್ದಕ್ಕೆ ಈಗ ಬುಡಕ್ಕೆ ಬೆಂಕಿ ಬಿದ್ದಂಗೆ ಆಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನು ಮುಂದುವರಿಸ್ತಾ ಇರುವಂಥದ್ದು. ಈ ದಾಳಿಯಲ್ಲಿ ನಮ್ಮ ಭಾರತೀಯ ನಾಗರಿಕರಿಗೆ ಕೆಲವರ ಪ್ರಾಣ ಹೋಗಿದೆ, ಕೆಲವರ ಪರಿಸ್ಥಿತಿ ಹದಗೆಟ್ಟಿದೆ, ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಗಡಿಭಾಗದಲ್ಲಿ ವಾಸವಿರುವಂಥ ಸ್ಥಳೀಯರನ್ನು ಇದೀಗ ಬೇರೆ ಕಡೆಗೂ ಕೂಡ ಸ್ಥಳಾಂತರ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ಬಂಕರ್ಗಳ ವ್ಯವಸ್ಥೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾಗರಿಕರಿಗೆ ಸಮಸ್ಯೆ ಆಗಬಾರ್ದು ಅಂತ ಗಡಿಭಾಗದ
ಜಿಲ್ಲೆಗಳಲ್ಲಿರುವಂಥ ಶಾಲಾ ಕಾಲೇಜುಗಳಿಗೆಲ್ಲ ರಜೆಯನ್ನು ಘೋಷಿಸಲಾಗಿದೆ. ವ್ಯಾಪಾರ ವಹಿವಾಟು ಕೃಷಿ ಏನೇ ಮಾಡ್ತಾ ಇದ್ರೂ ಕೂಡ ಅದನ್ನು ಸದ್ಯಕ್ಕೆ ಸ್ಥಗಿತ ಮಾಡಿ ಅವರನ್ನು ಸೇಫ್ ಇರುವಂಥ ಜಾಗಕ್ಕೆ ಸ್ಥಳಾಂತರ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಪಾಕ್ನಿಂದ ಈ ಅಪ್ರಚೋದಿತ ದಾಳಿ ಮುಂದುವರಿಯುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಎಲ್ಲದಕ್ಕೂ ಕೂಡ ಅಲರ್ಟ್ ಆಗಲಾಗಿದೆ. ಅದಕ್ಕೆ ತಕ್ಕದಾದಂಥ ಉತ್ತರವನ್ನು ಕೊಡುವಂಥ ನಿಟ್ಟಿನಲ್ಲಿ ನಮ್ಮ ಭಾರತ ಸೇನೆ ಕೂಡ ದಿಟ್ಟ ಹೆಜ್ಜೆಯನ್ನು ಇಡ್ತಾ ಇರೋದು. ಇನ್ನು ಪಾಕಿಸ್ತಾನದ ಕಡೆಗೂ ಕೂಡ ಅನೇಕ ರೀತಿಯಾದಂಥ ಹಾನಿ ಆಗಿದೆ ಈ ದಾಳಿಯಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ.